ಈ ಒಂದು ಮಳೆಯನ್ನು ಲೆಕ್ಕಿಸದೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಯಾಕಂತ ಇವತ್ತು ಮಳೆಯನ್ನ ಲೆಕ್ಕಿಸದೆ ನಾವು ಯಾಕೆ ಹೋರಾಟ ಮಾಡಾಕ್ತೀವಿ ಅಂತಂದ್ರ, ಮೊನ್ನೆ ಸದನದೊಳದಾಗ ಚಳಿಗಾಲ ಅಧಿವೇಶನದಾಗ ಏನ್ ಚರ್ಚೆ ಆಗಿದೆ ಅಂದ್ರ, ನಮ್ಮ ವಿಜಯಪುರ ಜಿಲ್ಲೆಗೆ PPP ಮಾಡಲ್ ಅಂದ್ರ ಖಾಸಗಿ ಸಹಭಾಗಿತ್ವ ಅಂದ್ರ ಹೊರಗಿನವ್ರ ಅದಕ್ಕೆ ದುಡ್ಡು ಹಾಕಿ ಖಾಸಗಿ ಸಹಭಾಗಿತ್ವ ಒಳಗ ಮೆಡಿಕಲ್ ಕಾಲೇಜನ್ನ ಪ್ರಾರಂಭಿಸ್ಬೇಕಂತೇಳಿ ಹುನ್ನಾರ ಮಾಡಿದ್ರು. ನಮಗ ಪ್ರಶ್ನೆ ಏನ್ ಕಡಾಕತ್ತೈತಿ ಅಂದ್ರ, ಅವ್ರಿಗೆ ಅಲ್ಲಿ ಕಾಲೇಜ್ ಹಾಕಾಕ ಇವ್ರ ಹತ್ರ ದುಡ್ಡು, ಆಸ್ಟ್ರೇಲಿಯಿಂದ ದುಡ್ಡು ಇವ್ರ ಹತ್ರ ಬಂದಿದೆ. ಮತ್ತ ಈ ದುಡ್ಡು ಹಾಕಿ ಕಾಲೇಜ್ ನಡೆಸೋದ್ರಿಂದ ಈ ಜನಸಾಮಾನ್ಯರ ದುಡ್ಡನ್ನ ಕೊಳ್ಳೆ ಹೊಡಿತಾರ ಅನ್ನುವಂತ ಉದ್ದೇಶ ಇದೆ. ಅದು ಹೆಂಗಂತಂದ್ರ, ಈಗ ಸರ್ಕಾರಿ ಕಾಲೇಜ್ನಾಗ ಯಾರು MBBS ಕಲಿಯಕ್ ಹೋಗ್ತಾರಲ್ಲ ಅವ್ರಿಗೆ ಎಷ್ಟು ಇರ್ತೈತಿ ಫೀ ಅಂದ್ರೆ 25,000ದಿಂದ 1,00,000 ಒಳಗೆ ಫೀ ಇರ್ತೈತಿ. ಖಾಸಗಿ ಸಹಭಾಗಿತ್ವ ಒಳಗಂದ ಯಾರು ನಾವು ಕಲಿಯಾಕ್ ಹೋದ್ವಿ ಅಂದ್ರೆ MBBS 25 ಲಕ್ಷದಿಂದ 1.5 ಕೋಟಿ ತನಕ ಫೀ ಇರ್ತೈತ್ರಿ. ಅಂತ ವಿಚಾರಗಳನ್ನ ಮಾಡ್ಕೊಂಡು ಈ ಫೀ ಅಷ್ಟ ಅಲ್ಲದ್ರಿ, ಖಾಸಗಿ ಈ ಯಾರ ನಮಗ ಆರಾಮಿಲ್ಲ ಅಂತ ಯಾರು ತಪ್ಪಿದವ್ರು ಹೋಗ್ತಾರಲ್ಲ ಅವ್ರಿಗೆ ಕೂಡ ಹೆಚ್ಚಿನ ಒಂದು ಶುಲ್ಕವನ್ನು ವಿಧಿಸಿ ಅವ್ರಿಗೆ ದೊಡ್ಡ ಒಂದು ಈ ಆರ್ಥಿಕವನ್ನು ಹೊರೆಯನ್ನ ಮಾಡುವಂತ ಹುನ್ನಾರ ಇದೆ. ಒಂದು ಕರ್ನಾಟಕದೊಳಗೆ ನಂಬರ್ 1 ನಮ್ಮ ಯಾವ್ದಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆ ಐತಿ, ಇದನ್ನ ಖಾಸಗೀಕರಣ ಮಾಡಿ ಅಲ್ಲಿ ಕೂಡ ಒಂದು ಜನರ ವಿಶ್ವಾಸ ಹೋಗ್ಬೇಕು ಅನ್ನುವಂಥದ್ದು ಈ ಹುನ್ನಾರ ನಡೆಸಿದಾರ. ಅಲ್ಲಿ ಅವ್ರು ಮಾಡ್ತಾರಂದ್ರೆ ಅದಕ್ಕೆ ನಾವು ಹೋರಾಟ ಎಲ್ಲಿವರೆಗೆ ಮಾಡ್ತೀವಿ ಅಂದ್ರೆ ಅದನ್ನ ಒಟ್ಟ ಬಿಡುದಿಲ್ಲ. ಈ ಹೋರಾಟ ಎಲ್ಲಾ ಸಂಘಟನೆಯವರು, ಎಲ್ಲಾ ಜನಸಾಮಾನ್ಯರು, ಬಡವರು, ಬಗ್ರು ಇಡೀ ಹಳ್ಳಿಗಳಿಂದ ಬಂದ ಈ ಹೋರಾಟ ಅಂತ್ಯ ಕಾಣುವರೆಗೆ ನಾವು ಹೋರಾಟ ಬಿಡಂಗಿಲ್ಲ. ಇವತ್ತು ಈ ಮಳಿ ಲೆಕ್ಸ್ಲಾರ್ದ ನಾವು ನಿಂತೀವಿ ಅಂತಂದ್ರ ಇದನ್ನ ಮುಂದೆ ಅವ್ರು ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡೋವರೆಗೆ ಅವ್ರನ್ನ ಒಟ್ಟ ಬಿಡುದಿಲ್ಲ ಅಂತೇಳಿ ಈ ಮೂಲಕ ಅವ್ರನ್ನ ಸೂಚನೆ ಕೊಡ್ತೀವಿ. ಈ ಹೋರಾಟ ಬರೀ ಒಂದು ಸಂಘಟನೆ, ಬರೀ ಒಂದಿಷ್ಟು ಜನ, ಒಂದಿಷ್ಟು ಹಿರಿಯರು, ಒಂದಿಷ್ಟು 4 ಜನ ಕುತ್ಕೊಂಡಾರ ತಿಳ್ಕೊಬೇಡ್ರಿ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಸಂಬಂಧಪಟ್ಟದೈತಿ. ಇದನ್ನ ಹೋರಾಟ ಈ ಗುರಿ ಮುಟ್ಟುವರೆಗೆ ನಾವು ಬಿಡುದಿಲ್ಲ ಅಂತೇಳಿ ಅವ್ರಿಗೆ ತಿಳ್ಕೊಬೇಕಂದ್ರೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. 150 ಎಕರೆ ಜಮೀನು ಐತಿ ಬಿಜಾಪುರ ಸರ್ಕಾರ ದವಾಖಾನೆ ಬಾಜುಕ. ಇಷ್ಟೆಲ್ಲ ಇದ್ರ ಸ್ಥಿತಿ PPP ಮಾಡಲ್ದಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ಬೇಕಂತ ಹೊರಟಿದ್ದಾರೆ ಸರ್ಕಾರ. ಇದಕ್ಕೆ ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು ಯಾವ ಬೆಂಬಲ ಇದೆ ಅವ್ರಿಗೆ? ಅವ್ರಿಗೆ ಏನಾಗೈತಿ ಅಂದ್ರೆ ರೊಕ್ಕ ಹೆಚ್ಚಾಗಿ ಸೊಕ್ಕ ಹೆಚ್ಚಾಗಿ ಬಿಟ್ಟತ್ರಿ. ಅದ್ರ ಸಂಬಂಧ ಸರ್ಕಾರಿ ಜಾಗ ಅದ್ರದ್ದು ಏನ ಲಾಭ ತಗೋಬೇಕಾದ್ರೆ ನಾವು ತಗೋಬೇಕು ಅನ್ನುವಂತ ವಿಚಾರ ಮಾಡ್ಯಾರ. ಎಲ್ಲಾ ಜಾಗ ನಿಮ್ದ ಎಲ್ಲಾರ್ದು ಯಾರ ಸಾರ್ವಜನಿಕರ ಜಾಗ ರೀ ಅದ. ಸಾರ್ವಜನಿಕರ ಜಾಗದಾಗ ತಾವು ಖಾಸಗಿಯನ್ನ ಮಾಡಕ್ ಇವ್ರ ಹತ್ರ ನೈತಿಕತೆ ಏನೈತಿ? ಇವ್ರು ಏನ್ ಅದಕ್ಕೆ ಹಕ್ಕೈತಿ? ಇವ್ರು ಯಾಕೆ ಬರಾಕತ್ತಾರಲ್ಲಿ? ಅದು ನಮಗ್ ಬೇಡ, ನಮ್ ಜಿಲ್ಲೆಗೆ ಅದು ಒಟ್ಟ ಬೇಡ ಅನ್ನುವಂಥದ್ದು ಉದ್ದೇಶ ನಮ್ದೈತ್ರಿ. ಈ ಅಕಸ್ಮಾತ್ ಅವ್ರನ್ನ ನಾವು ಮಾಡೋರ ಅಂತ ಹೇಳ್ಬಿಡ, ಅವ್ರು ಮಾಡುದಾದ್ರೆ ನಾವು ಧರಣಿ ಸತ್ಯಾಗ್ರಹ ಆಗ್ಲಿ, ಉಪವಾಸ ಸತ್ಯಾಗ್ರಹ ಆಗ್ಲಿ, ಇಡೀ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ನಾವು ಈ PPP ಕಾಲೇಜ್ ನಮ್ಮಲ್ಲಿ ಬೇಡ ಅಂತೇಳಿ. ಈ ಸತಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿ ಇಲ್ಲ, ಇದು ನಮ್ಗೆ PPP ಕಾಲೇಜ್ ಅನ್ನುವಂತ ನಿರ್ಧಾರವನ್ನು ತೆಗೆದ ನಮಗ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾವಾಗ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೆ ನಮ್ ಹೋರಾಟ. ಆ ಕಾಲೇಜಿಗೆ ನಮ್ದ ಏನಂದ್ರೆ ನಾವು ಸರ್ಕಾರಿ ಕಾಲೇಜನ್ನ ಸ್ಥಾಪಿಸ್ತೀವಿ ಅಂತೇಳಿ ಅವ್ರು ನಮಗ ಯಾವಾಗ ಅವ್ರು ಒಂದು ಆದೇಶ ಪ್ರತಿಯನ್ನು ಕೊಡ್ತಾರಲ್ಲ ಅವಾಗ ನಮ್ ಹೋರಾಟನ ನಿಲ್ಲಿಸ್ತೀವಿ. ಅಲ್ಲಿವರೆಗೆ ನಮ್ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಮ್ಮ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಹೇಳ್ರಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷ. ನಮಸ್ಕಾರ, ಧನ್ಯವಾದ. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಎಲ್ಲ ಸಂಘಟಕರು ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯಾಲಯವರೆಗೆ ಉಗ್ರ ಹೋರಾಟ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಗಿದೆ. 2 ಬಾರಿ, 1 ಬಾರಿ ಆಲ್ಮಟ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹೋಗಿ ಅಲ್ಲಿ ಕೂಡ ಮನವರಿಕೆ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದು. ಆದರೂ ನಮ್ಮ ಮನವಿಗೆ ಒಂದು ಸ್ವಲ್ಪ ಸ್ಪಂದಿಸದೆ ನಾವು PPP ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಆಗಿದೆ. ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. PPP ಮಾದರಿಯ ಇದೇನು ವೈದ್ಯಕೀಯ ಕಾಲೇಜು ಮಾಡಲಿಕ್ಕೇನು ಹೊರಟಿದ್ದಾರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ಆಸ್ಪತ್ರೆ. ಈಗಾಗಲೇ 149 ಎಕರೆ ಜಮೀನು ಹೊಂದಿದ್ದು, ಆಮೇಲೆ 70-70ರಷ್ಟು ಭಾಗ ಎಲ್ಲ ಮೂಲಭೂತ ಸೌಲಭ್ಯಗಳು ಹೊಂದಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ
ನಮ್ಮಷ್ಟು ಜಾಗ ನಮ್ಮಷ್ಟು ಮೂಲಭೂತ ಸೌಲಭ್ಯಗಳು ಇರುವಂಥ ಆಸ್ಪತ್ರೆ ಎಲ್ಲಿ ಇಲ್ಲ. ಇಂಥ ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲು ಇವ್ರಿಗೆ ಏನಾಗಿದೆ ಸರ್ಕಾರಕ್ಕೆ, ಯಾಕೆ ಅವ್ರು ಹಿಂಜರಿತಾ ಇದ್ದಾರೆ ಅಂದರೆ ಇಲ್ಲಿ ಪಟ್ಟ ಹಿತಾಸಕ್ತಿಗಳು ಸಾವಿರಾರು ಕೋಟಿಗಳನ್ನು ಗೋಳೆ ಮಾಡಿಕೊಂಡು ಇಲ್ಲ ರೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು PPP ಮಾದರಿಯಲ್ಲಿ ನಾವೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಡ, PPP ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ, ನಮಗೆ ಅವಕಾಶ ಕೊಡ್ರಿ ಅಂತೇಳಿ ಹಿನ್ನೆಲೆ ಒಳಗೆ ಇವ್ರು ಏನರ ತಂತ್ರ ಹೊಡಿತಾರೆ. ಅದಕ್ಕೆ ಅವರು ಒಂದು 100-200 ಕೋಟು ಏನು 500-600 ಕೋಟಿ ರೂಪಾಯಿ ನಮಗೆ ಸಿಗ್ತಾ ಅಂತೇಳಿ ಒಂದು ನೀಚ ಬುದ್ಧಿ ಇಟ್ಕೊಂಡು ಇಲ್ಲಿ PPP ಮಾದರಿ ಒಂದು ಕಾಲೇಜ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಏನು ಕಿವ್ಯಾಗ ಹೂವು ಇಟ್ಕೊಂಡಿಲ್ಲ ಯಾರು. ನಮ್ಮ ಬಿಜಾಪುರ ಜಿಲ್ಲೆ ಮನಸ್ಸು ಮಾಡಿದರೆ ಏನು ಬೇಕಾದ ಮಾಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೂ ನಾವು ನ್ಯಾಯ ಕೇಳ್ತಾ ಇದ್ದೀವಿ, ನಮಗೆ ಹಕ್ಕು ಕೇಳ್ತಾ ಇದ್ದೀವಿ. ನಮ್ಮ ಎಲ್ಲ ಸಮುದಾಯ, ರೈತ ಸಮುದಾಯ, ಕಾರ್ಮಿಕ ಸಮುದಾಯ, ಶೋಷಿತ ಸಮುದಾಯ, ನಮ್ಮ ವಿಜಯಪುರ ಜನ ಭಾಳ ಸೌಮ್ಯ ಜನ. ಬಸವನಾಡು, ಅಣ್ಣ ಬಸವಣ್ಣವ್ರು ಹುಟ್ಟಿದ ನಾಡು, ಆಮೇಲೆ ಸಿದ್ದೇಶ್ವರ ಅಪ್ಪಾಜಿಯವ್ರು ಹುಟ್ಟಿದ ನಾಡು ಅಂತೇಳಿ ನಾವೊಂದು ಮಾನವೀಯ ಮೌಲ್ಯ ಇಟ್ಟುಕೊಂಡು ಇರಲಿ ನಮ್ಮ ಜನಪ್ರತಿನಿಧಿಗಳು ಇವತ್ತಿಲ್ಲ ನಾಳೆ ನಮ್ಮ ರೈತರನ್ನು ಸುಧಾರಿಸ್ತಾರ, ಕಾರ್ಮಿಕರನ್ನು ಸುಧಾರಿಸ್ತಾರ, ಶೋಷಿತ ಸಮುದಾಯಗಳನ್ನ ಎಲ್ಲರನ್ನೂ ಒಂದು ಉನ್ನತ ಸ್ಥಾನಕ್ಕೆ ತರ್ತಾರ ಅಂತ ಹೇಳಿ 70-75 ವರ್ಷದಿಂದ ಕಾಯ್ತಾನೆ ಇದ್ದಾರ. ಇವರಿಂದ ಏನೂ ಆಗೋದಿಲ್ಲ, ಬರೀ ಸ್ವಾರ್ಥಿಗಳು ತುಂಬಿಕೊಂಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು. ಈ ಸ್ವಾರ್ಥ ಜನರಿಗೆ ತಕ್ಕ ಬುದ್ಧಿ ಕಲಿಸಲಾರದೆ ಬಿಡೋದಿಲ್ಲ. ನಮ್ಮ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ತಯಾರಾಗಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ ಎಲ್ಲರೂ ಒಂದು ಹೋರಾಟ ನಿಂತಿದ್ದಾರೆ. ನಮ್ಮ ಏನು ಎಲ್ಲ ಒಂದು 50-60 ಏನು ಸಂಘಟಕರಿದ್ದೀವಿ, ನಾವೆಲ್ಲರೂ ಒಂದು ಹೋರಾಟ ಸಮಿತಿ ಹಮ್ಮಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುತ್ತಾನ ನಾವು ಅನಿರ್ದಿಷ್ಟ ಸತ್ಯಾಗ್ರಹದಿಂದ ಹಿಂದೆ ಸರಿಯೋದಿಲ್ಲ. ಪ್ರಸಂಗ ಬಂದರೂ ನಾವು ಎಲ್ಲರೂ ಉಗ್ರ ಉಪವಾಸ ಸತ್ಯಾಗ್ರಹ ಹೂಡ್ಲಿಕ್ಕೂ ನಾವು ತಯಾರಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ ಸೂರವಸಿ, ಈ ಹೋರಾಟ ಸಮಿತಿಯ ಸದಸ್ಯ. ಸರ್, ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಿ ತುಂಬ ಧನ್ಯವಾದ. ಹೋಗಬೇಕಂತ ಬೇಡ ಹಂಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ಬೇಕಂತ ಏನ್ ನಿರ್ಣಯ ತಗೊಂಡಿದ್ದಾರೆ ಸರ್ಕಾರ, ಇದನ್ನು ನಾವು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ಜನತೆ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ್ರು ಕೂಡ PPP ಮಾದರಿಯಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡ್ತೀವಿ ತಿಳ್ಕೊಂಡು ಸರ್ಕಾರ ಹಟ್ಟಿ ತೊಟ್ಟಿದೆ. ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ನಾವು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಇದು ಎಲ್ಲಿಗೆ ಹೋಗ್ತದೆ ಹೋರಾಟ ಹೋಗ್ಲಿ. ಇವತ್ತಿನ ದಿವಸ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ವಿಜಯಪುರ ನಗರದಲ್ಲಿ. ಕೂಡಲೇ ಇಲ್ಲಿಗೆ ಸರ್ಕಾರ ಎಚ್ಚೆತ್ತುಕೊಂಡು PPP ಮಾದರಿ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ನೀವೇನು ಮಾಡ್ಲಿಕ್ಕೆ ಹೊರಟಿದ್ರಿ, ಇದು ಸಂಪೂರ್ಣ ರೈತ ಜನ ವಿರೋಧಿಯಾಗಿರ್ತಕ್ಕಂಥ ನಿರ್ಣಯ ಅದ. ಇದನ್ನು ಕೂಡ ಕೈ ಬಿಡಬೇಕು. ಇದೇನು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದಿಲ್ಲ. ಇದು ಜನಪ್ರತಿನಿಧಿಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಒಂದು ಅನುಕೂಲ ಮಾಡುವ ದೃಷ್ಟಿಯಿಂದ ಮತ್ತು ತಮಗೆ ಸಾವಿರಾರು ಕೋಟಿ ರೂಪಾಯಿ ಇದಕ್ಕೆ ಕಮಿಷನ್ ಬರ್ತಲ್ಲ, ಆ ಒಂದು ಆಸೆಗೋಸ್ಕರ ನೀವತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡುವಂತ ಏನ್ ನಿರ್ಧಾರ ತಗೊಂಡಿದ್ದೀರಿ ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಕೂಡಲೇ ಇದನ್ನು ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತತೆಯಲ್ಲಿ ಸರ್ಕಾರಿ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಬೇಕು. ಇಲ್ಲದೇ ಇದ್ರೆ ಮುಂದಿನ ಹೋರಾಟ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ ತಿಳ್ಕೊಂಡು ಸಂಪೂರ್ಣ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ. ಸರಿ, ಇದಕ್ಕಿಂತ ಮುಂಚೆ ಒಂದು 2-3 ಬಾರಿ ನೀವು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀರಿ, ಆ ಮನವಿಗೆ ಏನು ಸ್ಪಂದನೆ ಮಾಡ್ಲಿಲ್ಲ ಏನು ಸರ್ಕಾರ? ಇವತ್ತಿ ನಾವು ಸುಮಾರು ಒಂದು 20 ದಿವಸ ಮೇಲ್ಪಟ್ಟಾಯ್ತು ಈ ವಿಷಯವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ. ಜಿಲ್ಲಾಧಿಕಾರಿಗಳಿಗೆ 2-3 ಬಾರಿ ಕೊಟ್ಟಿದ್ದೇವೆ ಮತ್ತು ವೈದ್ಯಕೀಯ ಸಚಿವರಿಗೂ ಕೂಡ ಕೊಟ್ಟಿದ್ದೇವೆ. ಗುಲ್ಬರ್ಗಕ್ಕೆ ಹೋಗಿ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಕ್ ತಯಾರಿಲ್ಲ. ಒಟ್ಟಾರೆ ಇವರಿಗೆ ಚರ್ಮ ದಪ್ಪ ಆಗ್ಯದ, ಇವರಿಗೆ ಕಮಿಷನ್ ಬೇಕಾಗ್ಯದ. ಇನ್ನ ಎಷ್ಟು ಲೂಟಿ ಮಾಡಿದ್ರು ಸಾಲಲ್ಲಾಗ್ಯದ. ನಗರ ಶಾಸಕರು ಇದಕ್ಕೆ ಅವರೇ ಒತ್ತು ಕೊಟ್ಟು ನಮ್ಮ ಖಾಸಗಿ ಸಹಭಾಗಿತ್ವ ಮಾಡಿದ್ರೆ ನಾ 500 ಕೋಟಿ ರೂಪಾಯಿ ಬಂಡವಾಳ ಹೂಡ್ತೀನಿ ತಿಳ್ಕೊಂಡು ಇದನ್ನ ಅವ್ರು ಲಾಬಿ ಮಾಡಕತ್ತಾರ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಲಾಬಿಗೆ ಮಣಿ ಬಾರದು, ಶ್ರೀಮಂತರಿಗೆ ಮಣಿ ಹಾಕಬಾರದು ತಿಳ್ಕೊಂಡು ಹೇಳಿ ಇವತ್ತು ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತಾ ಇದ್ದೇನೆ. ಸರ್, ಇದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಭಾಗ್ಯನಗರ ಆಲಿಮೆಟ್ಟಿಗೆ ಬಂದಿರು, ಅವಾಗ ಕೂಡ ಮನವಿ ಸಲ್ಲಿಸಿದ್ರಿ ನೀವು. ಸಿದ್ದರಾಮಯ್ಯನವ್ರು ಏನು ಅಂತ ಹೇಳಿದ್ರಿ ನಿಮಗೆ? ಅವ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ, ನೋಡ್ತೇವೆ ಅಷ್ಟೇ ಹೇಳಿದ್ರೆ ಹೊರತಾಗಿ ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ಲಿಲ್ಲ ಅವರು. ನಿಮ್ಮ ಹೆಸರು ಸರ್? ಅರವಿಂದ್ ಕುಲಕರ್ಣಿ, ರೈತ ಮುಖಂಡರು. ಥ್ಯಾಂಕ್ ಯು ಸರ್. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹಕ್ಕು, ನಮ್ಮ ಹಕ್ಕು.
ನಮ್ಮ ಹಕ್ಕು ನಮ್ಮ ಹಕ್ಕು ಬಿಜೆಪಿ ಮಾದರಿಯನ್ನು ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಬಿಜೆಪಿ ಮಾದರಿ ಬೇಡವೇ ಬೇಡ ಬೇಡವೇ ಬೇಡವೇ ಬೇಡ ಖಾಸಗಿ ಸಹಭಾಗಿತ್ವ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಪ್ರಜಾಪ್ರತಿನಿಧಿಗಳೇ ಒಂದಾಗಿ 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 ಹೋರಾಟಕ್ಕೆ ಮುಂದಾಗಿ ಹೋರಾಟಕ್ಕೆ ಮುಂದಾಗಿ ಒಂದಾಗಿ ಒಂದಾಗಿ ಬಿಜೆಪಿ ಮಾದರಿಯನ್ನು ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಬೇಡವೇ ಬೇಡ ಬೇಡವೇ ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ನಮ್ಮ ಹಕ್ಕು ನಮ್ಮ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಖಾಸಗಿ ಬೇಡವೇ ಬೇಡ ಬೇಡವೇ ಬೇಡ ಖಾಸಗಿ ಬೇಡವೇ ಬೇಡ ಬೇಡವೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಖಾಸಗಿ ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಜಿಲ್ಲೆಗಳಿಗೆ ಕಾಲೇಜನ್ನು ಆರಂಭಿಸಲೇಬೇಕು ಆರಂಭಿಸಲೇಬೇಕು ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಸರ್ಕಾರ ಅಂತ ಸರ್ಕಾರ ಕಾನೂನು ಅಂತ ಕಾನೂನು ಎಲ್ಲಿವರೆಗೆ ಹೋರಾಟ ಬಿಪಿಪಿ ಮೆಡಿಕಲ್ ಕಾಲೇಜ್ ಜಾರಿಯಿಂದ ಶಕ್ತಿಗೆ ಉತ್ತರಿಸಿ ಉತ್ತರಿಸಿ ಆರೋಗ್ಯ ಖಾಸಗೀಕರಣ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬೇಕೇ ಬೇಕು ಜನಗಳ ಹೋರಾಟ ಚಿರಾಯಿ ಹೋಗಲಿ ಚಿರಾಯಿ ಹೋಗಲಿ ಇಂಕಿಲಾಬ್ ಇಂಕಿಲಾಬ್ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಸ್ಥಾಪನೆ ಆಗಲೇಬೇಕು ಆಗಲೇಬೇಕು ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಆಗಲೇಬೇಕು ಆಗಲೇಬೇಕು ಹೀಗಾಗಿ ಉತ್ತರಿಸಿ ಉತ್ತರಿಸಿ ಬಿಪಿಸಿ ಮೆಡಿಕಲ್ ಕಾಲೇಜ್ ಹಿತಾಸಕ್ತಿ ಎಸಕ್ಕಾಗಿ ಉತ್ತರಿಸಿ ಉತ್ತರಿಸಿ ಬೇಕೇ ಬೇಕು ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಆಗಲೇಬೇಕು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಖಾಸಗಿಯವರಿಗೆ ಮಾರಾಟ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ